ಬಾಸ್ ಟಾಪ್ ಆಂಗಲ್ ವಾಟೊಳೆ ಗೈಸ್ ಫೈನಲಿ ಬಿಗ್ ಬಾಸ್ ಹೌಸ್ ಈಗ ಎಂಟರ್ ಆಗಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಈ ಬ್ಲಾಗ್ ಅಲ್ಲಿ ನಾವು ಬಿಗ್ ಬಾಸ್ ಮನೆದು ಹೌಸ್ ಟೂರ್ ತಗೊಳ್ತಾ ಇದೀವಿ. ಬನ್ನಿ ಗೈಸ್, ನೋಡೋಣ ಹೇಗಿರುತ್ತೆ ಬಿಗ್ ಬಾಸ್ ಹೌಸ್ ಸೀಸನ್ 10-11 ಅನ್ಕೊಳ್ತೀನಿ. ನೋಡುವ, ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಬನ್ನಿ ಗೈಸ್, ಈಗ ಬಿಗ್ ಬಾಸ್ ಮನೆ ಒಳಗೆ ಎಂಟರ್ ಆಗಿದ್ದೀವಿ. ನೋಡಿ, ಇದೆ ಬಿಗ್ ಬಾಸ್ 10th ಏನೋ ಮನೆ ಇದೆ ಇದು. ನೋಡೋಣ ಗೈಸ್, ಈಗ ಯಾರು ಇಲ್ಲ ಅನ್ಕೊಳ್ತೀನಿ ನಾನು. ಗೈಸ್ ನಾವೀಗಿರೋದು ರಾಮಹಳ್ಳಿಯಲ್ಲಿರುವಂತಹ ಬಿಗ್ ಬಾಸ್ ಸೆಟ್ ಇಲ್ಲ ಅನ್ಕೊಳ್ತೀನಿ ಗೈಸ್. ಬನ್ನಿ, ಈಗ ಇದು ಕ್ಲೋಸ್ ಇದೆ, ಹಾಗಾಗಿ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಏನಿದು ಅಂತೇಳಿ. ಬನ್ನಿ ಗೈಸ್, ಈಗ ಜಲ್ದಿ ಒಳಗೆ ಹೋಗ್ಬಿಟ್ಟು ನೀವು ಮನೆ ತೋರಿಸ್ಬೇಕಂತೇಳಿ ರಿಸ್ಕ್ ತಗೊಂಡಿದ್ವಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಬೇಗ ಬನ್ನಿ, ಈಗ ಮನೆ ತೋರಿಸ್ತೀನಿ ಗೈಸ್. ಇಲ್ಲೊಂದು ಕ್ಯಾಂಟೀನ್ ಇದೆ ನೋಡಿ, ಇದು ಇಲ್ಲಿ ಬಿಗ್ ಬಾಸ್ ಟೀಮ್ ಊಟ ಮಾಡೋ ಕ್ಯಾಂಟೀನ್ ತೋರಿಸ್ತೀನಿ ಗೈಸ್. ಇದು ನಾರ್ಮಲ್ ಆಡಿಯನ್ಸ್ ಗಾಗಿರೋ ಕ್ಯಾಂಟೀನು ಗೈಸ್. ಇದು ಮೇನು ಸುದೀಪ್ ಸರ್ ನಡ್ಸ್ಕೊಡ್ತಾರಲ್ಲ ಅದಿದು ಗೈಸ್. ಇಲ್ಲಿ ಒಳಗಡೆ ತೋರ್ಸಕ್ ಆಗಲ್ಲ, ಯಾಕಂದ್ರೆ ನೋಡಿ ಇಲ್ಲಿ ದಾರ ಕಟ್ಟಿದ್ದಾರೆ. ಬನ್ನಿ ಮುಂದೆ ಹೋಗೋಣ ಗೈಸ್. ಆಡಿಯನ್ಸ್ ಆಗ್ಲಿ ಯಾರೇ ಆಗ್ಲಿ ಇಲ್ಲಿಂದಾನೆ ಎಂಟ್ರಿ ತಗೋಬೇಕು. ಆ ಕಡೆ ತೋರಿಸಿದ್ವಲ್ಲ, ಅಲ್ಲೊಂದು ಎಕ್ಸಿಟ್ ಇದೆ, ಅಲ್ಲಿಂದ ಎಕ್ಸಿಟ್ ಆದ್ರೆ ಡೈರೆಕ್ಟ್ ಮನೆಗೆ, ಮತ್ತೆ ಒಳಗೆ ಎಂಟ್ರಿ ಇರಲ್ಲ ಅವರಿಗೆ. ಬನ್ನಿ ಮುಂದೆ ಹೋಗೋಣ. ಇಲ್ಲೊಂದು PCR ಇದೆ ನೋಡಿ ಗೈಸ್, ಇದು ಟೆಕ್ನಿಷಿಯನ್ಸ್ ಕ್ಯಾಂಟೀನ್. ಸೊ ಗೈಸ್ ನೋಡಿ, ಇದು ಆಕ್ಚುಲ್ ಆಗಿ ಇವೆಲ್ಲ ಬರುತ್ತಲ್ಲ, ಇವು 3 ಬಾನೆಟ್ ಇದಾವೆ ಇಲ್ಲಿ. ಮತ್ತೆ ಅದೇ ಗೈಸ್ ಮೇನ್ ಬಿಗ್ ಬಾಸ್ ಇವೆಲ್ಲ ಕ್ಯಾಂಟೀನ್ಸ್. ಇವು ಮೇನ್ ಇವು 3 ಇದಾವೆ ಇಲ್ಲಿ. ಅದು ಮೇನ್ ಬಿಗ್ ಬಾಸ್ ಮನೆ ಇರೋದು. ಆ ಕಡೆ ಇನ್ನು ಇದು ಆಕ್ಚುಲ್ ಆಗಿ ಇಲ್ಲಿ ಕ್ಯಾಂಟೀನ್ಸ್ ಬರ್ತವೆ. ಇನ್ನು ಆ ಕಡೆ ನಾವು ಆಗ್ಲೇ ತೋರಿಸಿದ್ವಲ್ಲ ಆ ಕ್ಯಾಂಟೀನ್ಸ್ ಇವು. ಆಗ್ಲೇ ಹೇಳಿದಾಗ ಗೈಸ್, ಇದು ನೋಡಿ, ಅದೇ ಕಿಚ್ಚ ಸುದೀಪ್ ಸರ್ ನಡ್ಸ್ಕೊಡೋ ಅಂಥದ್ದು. ಇದು ಬ್ಯಾಕ್ ಸೈಡ್ ಇದು ಆ್ಯಕ್ಚುಲ್ ಆಗಿ. ಈಗ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಚೇಂಜಸ್ ಆಗಿದೆ. ಬನ್ನಿ, ಈಗ ನಾನು ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ವಿಲ್ ಸಿ. ಬನ್ನಿ ಈಗ ಮತ್ತೆ ನೋಡುವ ಏನಾಗೋದು ಮುಂದೆ ಅಂತ ಗೈಸ್. ಇದು ಆ್ಯಕ್ಚುಲ್ ಬಿಗ್ ಬಾಸ್ ಹೌಸ್ ಗೈಸ್. ನೋಡಿ, ಎಲ್ಲ ಹಾಳಾಗ್ಬಿಟ್ಟಿದೆ ಆಲ್ರೆಡಿ ಎಲ್ಲ ಗೈಸ್. ನೋಡಿ ಗೈಸ್, ಇದು ಬಿಗ್ ಬಾಸ್ ಮನೆ. ಅಲ್ಲಿ ಕಿಟಕಿ ಕಾಣಿಸ್ತಾ ಇದಾವಲ್ಲ ಗೈಸ್, ಆ್ಯಕ್ಚುಲ್ ಮೇನ್ ಎಂಟ್ರೆನ್ಸ್ ಇದೇನೆ. ಬನ್ನಿ ಗೈಸ್, ಈಗ ಒಳಗೆ ಹೋಗ್ಬಿಟ್ಟು ಹಂಗೆ ಶಾರ್ಟ್ಸ್ನ ತೋರಿಸ್ತೀನಿ ಗೈಸ್. ಏನೋ ಆ ಸೈಡ್ ಏನೋ ವರ್ಕ್ ನಡೀತಾ ಇರೋ ಕಾರಣ ಕಂಪ್ಲೀಟಾಗಿ ತೋರಿಸ್ತೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಗೈಸ್. ಇನ್ನೊಂದು ಕ್ರೇಜ್ ಏನಂದರೆ, ಇಲ್ಲಿ ಟಾಪಲ್ಲಿ ಕಾಣಿಸ್ತಾ ಇದ್ದಾವೆ, ಅಲ್ಲಿಂದ ಕ್ಯಾಮ್ರಾ ಆ್ಯಂಗಲ್ ಝೂಮ್ ಮಾಡ್ತಿದ್ದಾರೆ. ಕ್ಯಾಮ್ರಾಗಕ್ಕೆ ಈ ಲೆವೆಲ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಗೈಸ್ ಬಿಗ್ ಬಾಸ್ಗೆ ಈ ಲೆವೆಲ್ ಹೈಪ್ ಇರೋದು ಅಂದರೆ. ನೋಡಿ ಗೈಸ್, ಬನ್ನಿ ಈಗ ಒಳಗೆ ಹೋಗ್ಬಿಟ್ಟು ಹಾಗೆ ಬಿಗ್ ಬಾಸ್ ಮೇಲೆ ಶಾರ್ಟ್ ನೋಡ್ಕೊಂಬನ್ನಿ ಗೈಸ್. ನೋಡಿ, ಬಿಗ್ ಬಾಸ್ದು ಟಾಪ್ ಆ್ಯಂಗಲ್ ಹೊಟ್ಟೆ ಕ್ರೇಜಿಯಾಗಿ ಕಾಣಿಸ್ತಾ ಇದೆಯಲ್ಲ, ಬಟ್ ಈಗೆಲ್ಲ ಡೆಸ್ಟೋ ಆಗಿದೆ ಗೈಸ್. ಆ ಕಡೆಯಿಂದ ತೋರಿಸ್ತೀನಲ್ಲ ಅದೇ ಕಿಟಕಿಗಳಿಗವೆ. ಎಂಟ್ರೆನ್ಸಿಗೆ ಹೋಗೋಣ ಬನ್ನಿ. ಈಗ ನೋಡಿ, ಇವೇ ಕಿಟಕಿಗಳು ನೋಡ್ಕೊಳ್ಳಿ ಗೈಸ್. ಫೈನಲಿ ಬಿಗ್ ಬಾಸ್ ಹೌಸ್ ಈಗ ಈ ರೀತಿಯಾಗಿದೆ ನೋಡಿ ಗೈಸ್. ಏನು ಸೆಟ್ ಇತ್ತು ಆ ಸೀಸನ್ ಯಾರ್ಯಾರು ನೋಡಿದ್ರಿ ಕಮೆಂಟ್ ಹಾಕಿ. ಫೈನಲಿ ಈಗ ನಿಮಗೋಸ್ಕರ ರಿಸ್ಕ್ ತೊಗೊಂಡು ಒಳಗೆ ಬಂದು ಟೋಟಲಿ ಬಿಗ್ ಬಾಸ್ದು ಶೂಟ್ ಮುಗಿಸಿದ್ದೀವಿ ಕಂಪ್ಲೀಟಾಗಿ. ನೋಡಿ ಗೈಸ್, ಎಲ್ಲ ಡೆಸ್ಟೋ ಆಗಿದೆ, ಹಾಗಾಗಿ ಏನು ಎಕ್ಸ್ಪ್ಲೇನ್ ಮಾಡಿದ್ರು ವೇಸ್ಟ್. ನೋಡಿ ಗೈಸ್, ಇಲ್ಲೆಲ್ಲ ಯಾರ್ಯಾರು ಈ ಸೀಸನ್ನಲ್ಲಿ ನೋಡಿದ್ರಿ ಅವರೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ವಿಡಿಯೋನ ಗೈಸ್. ನೋಡಿ, ನಿಮಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಒಳಗೋಗಿ ಈಗ ಫೈನಲಿ ಹೊರಗೆ ಬಂದಿದ್ದೀನಿ. ಇತ್ತು ಗೈಸ್, ಗೊತ್ತಿಲ್ಲ ಈ ಸೀಸನ್ ಬಿಗ್ ಬಾಸ್ ಇಲ್ಲೇ ನಡೀತಾ ಇರ್ಬೋದು ಏನೋ, ಕನ್ಫರ್ಮ್ ಇಲ್ಲ. ಬಟ್ ಏನೋ ವರ್ಕ್ ನಡೀತಾ ಇತ್ತು, ತುಂಬ ಜನ ಅದು ಸೌಂಡ್ ಬಂದಿದ್ದ ಕಾರಣ ನಾವು ವಾಪಸ್ ಬಂದಿದ್ದೀವಿ ಗೈಸ್. ಏನೋ ವಿಡಿಯೋ ಅಷ್ಟಾಗಿ ಅಲ್ಲಿ ಒಳಗೋಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ಮನೇನ ಕ್ಲೀನಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್.